ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಬಿಕಾಸ್ ಪ್ರೊಡಕ್ಟಿವ್ ಡೇ ಇದೆ. ಇವತ್ತು ಶೂಟ್ ಮಾಡಬೇಕು, ಓದ್ಕೋಬೇಕು, ಕೆಲಸ ಮಾಡಬೇಕು. ಆ್ಯಂಡ್ 3-4 ದಿನದಿಂದ ಮಾಡೋಕ್ಕಾಗಿದ್ದಿರಲಿಲ್ಲ. ಕರೆಕ್ಟಾಗಿ ಶಾರ್ಟ್ಸ್ ಆ್ಯಂಡ್ ರೀಲ್ಸು ಅಪ್ಲೋಡ್ ಮಾಡಿಲ್ಲ ನಾನು, ಬಿಕಾಸ್ ನಮ್ಮನೇಲಿ ಯಾರಿಗೂ ಹುಷಾರಿಲ್ಲ, ಅದಕ್ಕೋಸ್ಕರ. ಸೊ ಇವತ್ತು ಪ್ರೊಡಕ್ಟಿವ್ ಡೇ ಇದೆ, ಅಥವಾ ವ್ಲಾಗ್ ಮಾಡಿದ್ರೆ ಡೇ ಪ್ರೊಡಕ್ಟಿವ್ ಆಗ್ಬೋದು ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ. ತುಂಬ ಚಳಿ ಇದೆ ಗೈಸ್, ಒಳ್ಳೆ ಮುಖಾನೇ ಐಸಲ್ಲಿ ಅದ್ದಂಗೆ ಅನ್ನಿಸ್ತಾ ಇದೆ ನನಗೆ. ಇವತ್ತಿನ ಮೊದಲನೇ ಟಾಸ್ಕ್ ಬಂದು ಇಡೀ ಮನೆ ಗುಡ್ಸೋರ್ಸೋರು. ನಂಗೆ ಗೊತ್ತು ನೀವು ಅನ್ಕೊತಾ ಇರ್ತೀರ ಇವಳು ಏನು ಕೆಲಸ ಮಾಡಲ್ಲ ಅಂತ. ನನ್ನ ಫ್ರೆಂಡ್ಸು ಅದೇ ಅನ್ಕೋತಾರೆ, ಬಟ್ ತುಂಬ ಕೆಲಸ ಮಾಡ್ತೀನಿ ಗೈಸ್ ನಾನು. ಇಲ್ಲಾಂದರೆ ನಮ್ಮಮ್ಮ ದೊಡ್ಡ ದೊಡ್ಡ ಕಣ್ಬಿಟ್ಟಾದರೂ ಕೆಲಸ ಮಾಡಿಸಿಸ್ತಾರೆ. ಸೊ ನಡೀರಿ ಹೋಗೋಣ. ಸೊ ಮನೆ ಕೆಲಸ ಎಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ವರ್ಕೌಟ್ ಮಾಡೋಣ. 1 ತಿಂಗಳಿಂದ ಆನ್ ಆ್ಯಂಡ್ ಆಫ್ ಆಗ್ತಾಯಿದೆ. 3 ದಿನ ಮಾಡಿದರೆ 3 ದಿನ ಮಾಡ್ತಾಯಿಲ್ಲ. ಏನಾದರೂ ಒಂದು ಕೆಲಸ ಆಗುತ್ತೆ, ಅಥವಾ ಹುಷಾರು ತಪ್ತೀನಿ, ಅಥವಾ ಏನಾದರೂ ಒಂದು ಆಗಿರುತ್ತೆ. ಸೊ ಇವತ್ತಿಂದ ಒಂದು ಸ್ವಲ್ಪ ಕನ್ಸಿಸ್ಟೆಂಟಾಗಿ ವರ್ಕೌಟ್ ಮಾಡೋಣ ಅಂತ. ನಾನು ಈ ವರ್ಷ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಒಂದು 4 ತಿಂಗಳು ಕಂಟಿನ್ಯೂಸ್ ಆಗಿ 4-5 ತಿಂಗಳು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿ ನಮ್ಮಣ್ಣ ಹೋಮ್ ಜಿಮ್ ಬೇರೆ ಹಾಕಿಸ್ಬಿಟ್ಟಿದ್ದಾನೆ. ಸೊ ಇವಾಗ ಸ್ವಲ್ಪ ಆನ್ ಆ್ಯಂಡ್ ಆಫ್ ಆಗೋದ್ರಿಂದ ನನ್ನ ಮೇಲೆ ಡೌಟ್ ಪಡ್ತಾ ಇದ್ದಾನೆ. ಸೊ ಆ ಥರ ಮಾಡೋದು ಬೇಡ, ತೆಗೆಸ್ಬಿಟ್ರೆ ಕಷ್ಟ ಹೋಮ್ ಜಿಮ್ನ. ಸೊ ಕರೆಕ್ಟಾಗಿ ವರ್ಕೌಟ್ ಮಾಡೋಣ, ನಡೀರಿ. ಇವತ್ತು ಪುಲ್ ಡೇ ಇದೆ. ಸೊ ಇವಾಗಿದ್ರು ವೇಟ್ಸ್ ತೆಗಿಯೋದೇ ಒಂದು ದೊಡ್ಡ ಕೆಲಸ ನನಗೆ. ನಮ್ಮಣ್ಣ ಯೂಸ್ ಮಾಡಿರ್ತಾನೆ. ಯಪ್ಪ ಸಿಕ್ಕಾಬಿಟ್ಟೆ ಭಾರ, ಇಷ್ಟು ವೇಟ್ಸ್ ಎತ್ತಕ್ಕಾಗಲ್ಲ, ಈ ವೇಟ್ಸೇ ನನಗೆ ಎತ್ಬಿಡ್ತಾನೆ. ನನ್ನ ವರ್ಕೌಟ್ ಜರ್ನಿ ಮಾರ್ಚಿಗೆ ಸ್ಟಾರ್ಟ್ ಆಗಿದ್ದು. ಲಿಟ್ರಲಿ 5 ಮಂತ್ಸ್ ಕನ್ಸಿಸ್ಟೆಂಟಾಗಿ ಮಾಡಿ ಬಾಡಿ ಸ್ಟೀಲ್ ಥರ ಫೀಲ್ ಆಗ್ತಾಯಿತ್ತು, ನನಗಿಂತ ಸ್ಟ್ರಾಂಗ್ ಯಾರೂ ಇಲ್ಲ ಅನ್ನೋ ಥರ. ಸೊ ನೀವು ವರ್ಕೌಟ್ ಮಾಡಿ ಸ್ಟ್ರೆಂತ್ ಗೇನ್ ಮಾಡ್ಕೊಳ್ಳಿ. ಬೈಸೆಪ್ಪಿಗೆ ಇಷ್ಟೇ ಹೊಡಿಯೋಕ್ಕಾಗೋದು, ಮತ್ತು ಇದೇನಪ್ಪ ಬರೀ ಒಂದು ಕಡ್ಡಿ ಇಟ್ಕೊಂಡು ನಿಂತಿದ್ದಾಳೆ ಅಂದ್ಬೇಡಿ. 10 kg ಇದೆ, ಇದು ಸಾಕು ಇವಾಗ ಸದ್ಯಕ್ಕೆ. ಫ್ರೆಶ್ ಆಗಿ ಬಂದಿದ್ದೀನಿ. ಇವಾಗ ದೇವ್ರ ದೀಪ ಹಚ್ಚಿ ರೆಡಿ ಆಗೋಣ. ಅಷ್ಟರಲ್ಲಿ ನಮ್ಮಮ್ಮಂದು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿರ್ತಾರೆ. ಒಂದು 2 to 3 ವೀಡಿಯೋಸ್ ಮಾಡಬೇಕಂತ ಇದ್ದೀವಿ, ಬಿಕಾಸ್ ಸ್ಕ್ರಿಪ್ಟ್ ಅಷ್ಟೇ ರೆಡಿ ಆಗಿರೋದು. ಪ್ಲಸ್ ಯಾರಿಗೂ ಹುಷಾರಿಲ್ಲ ತುಂಬ ಜಾಸ್ತಿ ಮಾಡೋಷ್ಟು. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತೀನಿ. ಈ ಲಾಂಗ್ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ ನನಗೆ, ಬಟ್ ಲೆಟ್ಸ್ ಗೋ. ಈ ಮಧ್ಯ ಹಾಗೆ ಮಿಂತ್ರದಲ್ಲಿ ಒಂದು ಬಟ್ಟೆ ಹಾಕಿದ್ದೆ, ಸೊ ಅದು ಬಂದಿತ್ತು, ಎತ್ಕೊಂಡೆ. ಸೊ ಈಗ ಜಸ್ಟ್ 2 ರೀಲ್ ಶೂಟ್ ಆಯಿತು. ಇವಾಗ ಅದನ್ನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಊಟ ಮಾಡೋಣ ಅಂತ ನಮ್ಮಮ್ಮ ಚಿಕನ್ ಮಾಡ್ತಾಯಿದ್ದಾರೆ. ಸೊ ಅದರ ರೆಸಿಪಿ ನಿಮಗೆ ತೋರಿಸ್ತೀನಿ. ತುಂಬ ಈಸಿ ಇದೆ. ಹಿಂಗೆಲ್ಲ ಮಸಾಲೆ ಹಾಕಿ ಏರ್ ಫ್ರೈರಿಗೆ ಹಾಕೋದು. ಸೊ ನಡೀರಿ ನೋಡೋಣ. ಗರಂ ಮಸಾಲ ಸ್ವಲ್ಪ ಆಯಿತಾ, ಸಾಲ್ಟ್ ಎಷ್ಟು ಬೇಕೋ ಅಷ್ಟು. ಇದು ಪ್ಯಾಪ್ರಿಕಾ ಪೌಡರ್ ಅಲ್ಲ, ಹಾಂ, ಅದೊಂದು ಚೂರು ಸ್ವಲ್ಪ. ಇದು ಆನಿಯನ್ ಪೌಡರ್, ಇದು ಗಾರ್ಲಿಕ್ ಪೌಡರ್ ಸ್ವಲ್ಪ ಜಾಸ್ತಿ ತಗೋತೀನಿ, ಬಿಕಾಸ್ ಚೆನ್ನಾಗಿರುತ್ತೆ ಟೇಸ್ಟು. ಆಯಿತಾ. ಸ್ವಲ್ಪ ಲೆಮನ್ ಇಲ್ಲ ಅಂದರೆ ಕರ್ಡ್, ನಿಮ್ಗೆ ಯಾವ್ದು ಇಷ್ಟ. ಸ್ವಲ್ಪ ಆಯಿಲ್ ಸ್ಪ್ರೇ, ಸ್ವಲ್ಪ ಸ್ಪ್ರೇ ಮಾಡಿ ಎಲ್ಲ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ. ಮೊಸರಿದ್ರೆ ಅದನ್ನು ಬೇಡ, ಮೊಸರಿದ್ರೆ ನೀರು ಬೇಡ ಆ್ಯಕ್ಚುಲಿ. ಹಾಂ, ಸ್ವಲ್ಪ ಖಾರ ಪುಡಿ ಬೇಕು. ಅದೇ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಮಾಡಿ. ಸ್ವಲ್ಪ ಚಿಲ್ಲಿ ಪೌಡರ್ ತೊಳಿ ನನ್ನ ಕೈ ಮೇಲೆ. ಯಾಕಂದರೆ ಈಗಿನ ಮಕ್ಳಿಗೆ ಸ್ಪೈಸಿ ಬೇಕಲ್ಲ, ಹೌದು, ಅದಕ್ಕೆ. ಸೊ ಇವಾಗ ನಮ್ಮ ಚಿಕನ್ ರೆಡಿ ಇದೆ. ಒಂದು 1/2 hour ಮ್ಯಾರಿನೇಷನಿಗೆ ಇಟ್ಬಿಟ್ಟು ಕಲರ್ ನೋಡಿ ಹಾಗೆ ಒಳ್ಳೆ ರೆಡ್ ಆಗಿ ತುಂಬ ಇರುತ್ತೆ. ಕಬಾಬ್ ತಿನ್ನಂಗೆ ಇರುತ್ತೆ, ಆಯಿಲ್ ಫ್ರೀ ಕಬಾಬ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವೊಂದು ಸಲ. 170 degrees and 20 minutes ಇಡೋಣ.
170 20 ಮಿನಿಟ್ಸಿಗೆ ಇಟ್ಟಿದ್ದೀನಿ. ಸೊ ಈ ಥರ ಸೇಮ್ ಟು ಸೇಮ್ ಕಬಾಬ್ ಥರನೇ ಇದೆ, ಟೇಸ್ಟೂ ಹಾಗೆ ಇರುತ್ತೆ ನಿಮಗೆ ಟ್ರೈ ಮಾಡಿದಾಗ. 2 ರೀಲ್ ಶೂಟ್ ಆಯಿತು, ಬಟ್ 1 ರೀಲ್ ಎಡಿಟ್ ಆಯಿತು, ಇನ್ನೊಂದು ಎಡಿಟ್ ಮಾಡಬೇಕು. ಬಟ್ ನಮ್ಮಮ್ಮ ಅಂದರು ಬಿಸಿ ಬಿಸಿ ಊಟ ಇದೆ, ಫಸ್ಟು ಊಟ ಮಾಡ್ಕೊ ಅಂತ. ಸೊ ನಾನು ಏನು ತಿಂತೀನಿ ಅಂತ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ಸೊ ರೈಸ್ ಇದೆ, ರೈಸ್ ಜೊತೆ ದಾಲ್ ಇದೆ, ಆ್ಯಂಡ್ ಯೂಶ್ವಲಿ ಯಾವುದಾದ್ರೂ ವೆಜಿಟೇಬಲ್ ಪಲ್ಯ ಇರುತ್ತೆ. ಬಟ್ ಇವತ್ತು ಯಾರಿಗೂ ಹುಷಾರಿಲ್ಲದೆ ಇರೋ ಕಾರಣ ಪಲ್ಯ ಏನಿಲ್ಲ, ಬಟ್ ಅವರೆಕಾಳು ಪಲ್ಯ ಇದೆ ಆ್ಯಕ್ಚುಲಿ. ಆ್ಯಂಡ್ ಚಿಕನ್ ಅಂತೂ ಎವ್ರಿ ಮೀಲಲ್ಲಿ ನನಗೆ ಚಿಕನ್ ಇದ್ದೇ ಇರುತ್ತೆ ಪ್ರೋಟೀನಿಗೆ. ಆ್ಯಂಡ್ ಹಾಟ್ ವಾಟರ್, ಉಪ್ಪಿನಕಾಯಿ ಒಂದು ಸ್ವಲ್ಪ. ಗೈಸ್ ಇವಾಗ ಜಸ್ಟ್ ಊಟ ಆಯಿತು ನಂದು. ಸೊ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊತೀನಿ. ACCA ರಿಗಾರ್ಡಿಂಗ್ ಒಂದು ಸ್ವಲ್ಪ ಕೆಲಸ ಇದೆ. ಅಂದರೆ 2 ಎಕ್ಸಾಮ್ ತೊಗೋತಿರೋದ್ರಿಂದ ಮಾರ್ಚಲ್ಲಿ ಅದ್ರ ಬುಕ್ಕಿಂಗ್ ಮಾಡಬೇಕು, ಮತ್ತು ರೆಕಾರ್ಡಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಈ ಸಲ ರೆಕಾರ್ಡಿಂಗ್ಸೇ ತೊಗೋತಾ ಇದ್ದೀನಿ. ಲೈವ್ ಲೆಕ್ಚರ್ಸ್ ನಾನು ಬರೀ ಸ್ಕಿಲ್ ಲೆವೆಲಿಗೆ ತೊಗೊಳ್ತಾ ಇದ್ದೆ. ಪ್ರೊಫೆಷ್ನಲಲ್ಲಿ ಯೂಶ್ವಲಿ ರೆಕಾರ್ಡಿಂಗ್ಸೇ ನೋಡೋದು ನಾನು, ಬಿಕಾಸ್ ಟೈಮ್ ಸೇವ್ ಆಗುತ್ತೆ ಅಂತ. ಆ್ಯಂಡ್ ಯೂಶ್ವಲಿ ನಾನು ಎವ್ರಿ ಕ್ವಾರ್ಟರ್ ನಾವೇನು ಎಕ್ಸಾಮ್ ಬರಿತೀವಿ ಅದಾದಮೇಲೆ 10 ಡೇಸ್ ಅಷ್ಟೇ ಬ್ರೇಕ್ ತೊಗೊಂಡು ಇನ್ನೊಂದು ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀನಿ. ಸೊ ಅದಕ್ಕೆ ಇವಾಗ ನಾವು ಡಿಸೆಂಬರ್ ಮಿಡ್ ವೀಕಲ್ಲಿ ಇರೋದ್ರಿಂದ ಪ್ರಿಪೇರ್ ಆಗೋದು ಒಳ್ಳೆಯದು. ಮಾರ್ಚ್ ಫಸ್ಟ್ ವೀಕಿಗೆ ಎಕ್ಸಾಮ್ ಇರುತ್ತೆ. ಸೊ ಲೆಟ್ಸ್ ಗೋ. ಸೊ ಗೈಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು. ಏನಕ್ಕಂದರೆ ಇವಾಗ ACCA ಓದ್ತಿರೋದ್ರಿಂದ ನಾನು ಹಾಫ್ ಡೇ ಫುಲ್ ACCAಗೆ ಡೆಡಿಕೇಟ್ ಮಾಡ್ತೀನಿ. ಸೊ ಅದು ಬರೀ ಓದೋದೇ ಆಗುತ್ತೆ, ಆ್ಯಂಡ್ ಅದನ್ನು ವ್ಲಾಗಲ್ಲಿ ನಿಮಗೂ ಬೋರ್ ಆಗ್ಬೋದು ನೋಡೋಕ್ಕೆ. ಆ್ಯಂಡ್ ಹೌದು, ಒಂದು ಸ್ವಲ್ಪ ಕಾಂಟೆಂಟ್ ಕ್ರಿಯೇಷನ್ ACCA ಎಲ್ಲ ಒಟ್ಟಿಗೆ ಮಾಡೋದ್ರಲ್ಲಿ ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಯಾರಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಜಾಬ್ ಜೊತೆ ACCA ಮಾಡೋಕ್ಕೆ, ಅಥವಾ ಬೇರೆ ಏನಾದರೂ ಮಾಡ್ಕೊಂಡು ACCA ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಕನ್ಸಿಸ್ಟೆನ್ಸಿ ಇರಲಿ ಗೈಸ್. ಲೈಕ್ ನಿಮ್ಮದು ಸಪ್ರೇಟ್ ಟೈಮಿಂಗ್ನ ಅದಕ್ಕೆ ಡೆಡಿಕೇಟ್ ಮಾಡಲೇಬೇಕು, ಇಲ್ಲಾಂದರೆ ಕ್ಲಿಯರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು, ಬಿಕಾಸ್ ತುಂಬ ಹುಷಾರಿಲ್ಲ, ಸೊ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್.